ಕರ್ನಾಟಕದ ಯೂಟ್ಯೂಬ್ ಇತಿಹಾಸದಲ್ಲೇ ವಿಡಿಯೋ ಒಂದು ಸಂಚಲನ ಮೂಡಿಸಿದ ಧೂತ ಸಮೀರ್ ಸೌಜನ್ಯ ಕೊಲೆ ಹಾಗೂ ಅತ್ಯಾಚಾರ ಕುರಿತಾದ ವಿಡಿಯೋ ಒಂದೇ ದಿನದಲ್ಲಿ ಸಂಚಲನ ಮೂಡಿಸಿತು. ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವಂತಹ ಸಮೀರ್ ವಿಡಿಯೋ, ಧೂತ ಸಮೀರ್ ಮಾಡಿರುವ ವಿಡಿಯೋ ಸಂಚಲನ ಸೃಷ್ಟಿ. ಆದರೆ ಧೂತ ಸಮೀರ್ ಅಜ್ಞಾತ ಸ್ಥಳದಲ್ಲಿದ್ದಾರೆ. ಧೂತ ಸಮೀರ್ ನಿಗೂಢ ಆಗಿದ್ದಾರೆ. ಸಮೀರ್ ಕಾಣಿಸ್ತಿಲ್ಲ. ವಿಡಿಯೋ ವೈರಲ್ ಆಗಿದೆ. ಪೊಲೀಸರು ಕಟ್ಟೆಚ್ಚರ ವಹಿಸಲು ಕರೆ ಕೊಟ್ಟಿದ್ದಾರೆ. ಧೂತ ಸಮೀರ್ ಅಜ್ಞಾತ ಸ್ಥಳದಲ್ಲಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸಿದ್ಧ. ಪರ ವಿರೋಧಗಳು ಉದ್ಭವಿಸಿ ಗಲಭೆಗಳಾಗಬಹುದು. ಏನೇನು ಮಾತು ಹೀಗಂತ ಅರಿತ ಪೊಲೀಸರು ರಾಜ್ಯಾದ್ಯಂತ ಬಿಗಿ ಬಂದೋಬಸ್ತ್. ಜಿಲ್ಲಾ ಎಸ್ಪಿಗಳಿಗೆ ಫ್ಯಾಕ್ಸ್ ಮೂಲಕ ಸಂದೇಶ ರವಾನಿಸಿರುವಂತಹ ಎಡಿಜಿಪಿ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಕರ್ನಾಟಕ ಪೊಲೀಸ್ ಸಿದ್ಧತೆ. ಫ್ರೀಡಂ ಟಿವಿಗೆ ಬಲ್ಲ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವಂತಹ ಸಮೀರ್ ವಿಡಿಯೋ, ಮೊನ್ನೆ ಧೂತ ಸಮೀರ್ ಎನ್ನುವಂತಹ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ 39 ನಿಮಿಷಕ್ಕೆ ಒಳಪಟ್ಟಂತಹ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋದಲ್ಲಿ ಅಡಕವಾಗಿದ್ದಂತಹ ಕಂಟೆಂಟ್ನಲ್ಲಿ ಒಂದಷ್ಟು ವಿಚಾರಗಳು ವಿವಾದವಾಗಿದೆ. ಊರುಗೌಡ್ರು ಅಂಥೇಳಿ ಪ್ರತ್ಯೇಕ ಉಲ್ಲೇಖವಾದ ಹೆಸರು, ಜೊತೆಗೆ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಪೊಲೀಸರು ಎಲ್ಲೆಲ್ಲಿ ವಿಫಲರಾಗಿದ್ದಾರೆ ಎನ್ನುವಂಥದ್ದನ್ನು ಹೈಲೈಟ್ ಮಾಡಿಕೊಂಡು ಸಮೀರ್ ಮಾತನಾಡಿದ್ದ ಎನ್ನುವಂತಹ ಕಾರಣಕ್ಕೋಸ್ಕರ ಪರ ವಿರೋಧ ಚರ್ಚೆಗಳು ಶುರುವಾಗಿದೆ. ಆದರೆ ನಿನ್ನೆ ಒಂದು ಸರ್ಕ್ಯುಲರ್ ಹರಿದಾಡ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದು ಹೇಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಸಮೀರ್ ಎಂಬಾತನು ಸಾಮಾಜಿಕ ಜಾಲತಾಣದಲ್ಲಿ ಈ ಹಿಂದೆ ಧರ್ಮಸ್ಥಳದಲ್ಲಿ ನಡೆದಿದ್ದ, ಇದು ಪೊಲೀಸ್ ಸರ್ಕ್ಯುಲರನ್ನು ನಾನು ಓದ್ತಾ ಇದ್ದೀನಿ, ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಹರಿಬಿಟ್ಟಿದ್ದು, ಘಟಕಾಧಿಕಾರಿಗಳು ಈ ವಿಷಯವನ್ನು ತಮ್ಮ ಘಟಕಗಳಲ್ಲಿರುವ ಸೋಷಿಯಲ್ ಮೀಡಿಯಾ ಸೆಲ್ ಮುಖೇನ ಮೇಲಾಧಿಕಾರಿಗಳ ಗಮನಕ್ಕೆ ತರುವಲ್ಲಿ ವಿಫಲರಾಗುತ್ತೀರಿ. ಈ ವಿಷಯ ಕುರಿತಂತೆ ಸಾರ್ವಜನಿಕರಲ್ಲಿ ಪರ ವಿರೋಧ ಅನಿಸಿಕೆಗಳನ್ನು ಉದ್ಭವಿಸಿ ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆಯಾಗುವ ಸಂಭವವಿರುತ್ತದೆ. ಲಾ ಅಂಡ್ ಆರ್ಡರಿಗೆ ಸಮಸ್ಯೆಗಳಾಗ್ತವೆ ಅಂತೇಳಿ ಪೊಲೀಸ್ ಇಲಾಖೆಗೆ ಗೊತ್ತಾಯಿತು. ಕಾನೂನು ಸುವ್ಯವಸ್ಥೆ ಕೈ ಮೀರಬಾರ್ದು ಅಂಥೇಳಿ ಪೊಲೀಸರನ್ನು ಅಲರ್ಟ್ ಮಾಡಿದ್ರು ಇಲಾಖೆ. ಶಹಬಾಷ್. ಹೌದು, ರಾಜ್ಯದಲ್ಲಿ ಅಶಾಂತಿ ಉಂಟಾಗಬಾರ್ದು, ರಾಜ್ಯದಲ್ಲಿ ಕೋಮು ಗಲಭೆ ಉಂಟಾಗಬಾರ್ದು, ರಾಜ್ಯದಲ್ಲಿ ಅಶಾಂತಿ ನಿರ್ಮಾಣ ಆಗಬಾರ್ದು. 14 ವರ್ಷದ ಹಿಂದೆ ಸ್ಕೂಲು ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದಂತಹ ಹೆಣ್ಣು ಮಗಳೊಬ್ಬಳನ್ನು ಧರನೆ ಎಳ್ಕೊಂಡೋಗಿ ಕ್ರೂರ ಕೈಗಳ ಕಬಂದ ಬಾಹುವಿನಲ್ಲಿ ಅತ್ಯಂತ ಕ್ರೂರವಾಗಿ ಕೊಲೆಯಾಗಿ ಹೋದಂತಹ ಹೆಣ್ಣು ಮಗಳ ಅರ್ಥನಿನಾದ ಕೇಳಿಸ್ಕೊಳ್ಳೋದಕ್ಕೆ ನಿಮಗೆ ಕಿವಿ ಇಲ್ಲ. ಧೂತ ಸಮೀರ್ ಎನ್ನುವಂತಹ ವ್ಯಕ್ತಿ ವಿಡಿಯೋ ಮಾಡಿ ಸತ್ಯವನ್ನು ಸಮಾಜಕ್ಕೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾನೆ. ತಕ್ಷಣ ಮಾತ್ರದಲ್ಲಿ ನಿಮ್ಮ ಕಿವಿಗಳು ಅರಳುತ್ತವೆ. ಆದರೆ ಸೌಜನ್ಯಾಳನ್ನು ಕೊಂದವರು ಯಾರು ಅಂತ ಹುಡುಕೋದ್ರಲ್ಲಿ ನಿಮಗೆ ಯಾರಿಗೂ ಆಸಕ್ತಿ ಇಲ್ಲ. ಹೀಗಂತ ನಾವು ಹೇಳ್ತಾ ಇಲ್ಲ. ಹೌದು, ಕಾನೂನಿನ ಕೆಲ ನಿಯಮಗಳ ಮೇಲೆ, ಕ್ರಮಗಳ ಮೇಲೆ ಕರ್ನಾಟಕದ ಪ್ರತಿಯೊಬ್ಬರೂ ಕೂಡ ಗೌರವಿಸಬೇಕು, ನಮ್ಮನ್ನು ಸೇರಿ. ಆದರೆ ಜನ ಮಾತನಾಡ್ತಾ ಇದ್ದಾರೆ, ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ, ಅದರ ಪ್ರಮುಖ ಹಂತಕರು ಯಾರು, ಪ್ರಮುಖ ಆರೋಪಿಗಳ್ಯಾರು, ಪ್ರಮುಖ ಅಪರಾಧಿಗಳ್ಯಾರು? ಸಂತೋಷ್ ರಾವ್ ಎನ್ನುವಂತಹ ವ್ಯಕ್ತಿಯನ್ನು 6 ವರ್ಷಕ್ಕೂ ಹೆಚ್ಚು ದಿವಸಗಳ ಕಾಲ ಮಂಗಳೂರು ಸೇರಿ ಕರ್ನಾಟಕದ ಬೇರೆ ಬೇರೆ ಜೈಲುಗಳಲ್ಲಿ ಆತನನ್ನು ಇಡಲಾಯಿತು. ಅದಾದ ನಂತರ ನ್ಯಾಯಾಲಯ, ಘನ ನ್ಯಾಯಾಲಯ, ಗೌರವಾನ್ವಿತ ಪೀಠ ಹೇಳಿತು ಸಂತೋಷ್ ರಾವ್ ನಿರ್ದೋಷಿ. ಆತ ಸೆಕ್ಸ್ ಮಾಡುವಂತಹ ಶಕ್ತಿ ಆತನಲ್ಲಿರಲಿಲ್ಲ, ಲೈಂಗಿಕ ಕ್ರಿಯೆಯಲ್ಲಿ ಆತ ಶಕ್ತನಾಗಿರಲಿಲ್ಲ, ಆತ ಈ ಅತ್ಯಾಚಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತು. ಹಾಗಾದರೆ ಅತ್ಯಾಚಾರ ಮಾಡಿದವ್ರು ಯಾರು ಸ್ವಾಮಿ? ಇದೇ ಸರ್ಕ್ಯುಲರ್ ಹೊರಡಿಸಿರ್ತಕ್ಕಂತಹ ಪೊಲೀಸ್ ಇಲಾಖೆ ಆ ಅಪರಾಧಿಯನ್ನು ಹಿಡಿಯೋದಕ್ಕೆ ನಿಮ್ಮಲ್ಲಿ ಬೇರೇನು ಹೇಳೋದಕ್ಕೆ ಹೋಗಲ್ಲ, ನಾನು ಆಸಕ್ತಿ ಇಲ್ಲ. ಆದರೆ ಈ ವಿಡಿಯೋವನ್ನು ಕಾನೂನು ಸುವ್ಯವಸ್ಥೆಗೆ ತೊಡಕಾಗಬಹುದು ಅಂತೇಳಿ ಕಟ್ಟೆಚ್ಚರ ವಹಿಸ್ತೀರಿ. ಇದು ಯಾವ ಸಿಸ್ಟಮ್ನಲ್ಲಿ ನಾವಿದ್ದೀವಿ? ಹೀಗಂತ ನಾವು ಹೇಳ್ತಾ ಇಲ್ಲ, ಜನ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಸಮೀರ್ ವಿಡಿಯೋ ಸಂಚಲನ ಮೂಡಿಸಿದೆ. ಆ ವಿಡಿಯೋದಲ್ಲಿ ಮಾತನಾಡಿರ್ತಕ್ಕಂತಹ ಕೆಲವು ಸಾಲುಗಳು
ಮತ್ತು ಆ ವಿಡಿಯೋದಲ್ಲಿ ಚಿತ್ರೀಕರಿಸಲಾಗಿರ್ತಕ್ಕಂತಹ ಮತ್ತು ಆ ವಿಡಿಯೋದಲ್ಲಿ ಅಡಕವಾಗಿರುವಂತಹ ಕೆಲ ದೃಶ್ಯಾವಳಿಗಳು ಕೆಲವರನ್ನ ಹೋಲ್ತಾ ಇದೆ. ಇದು ಈಗ ರಾಜ್ಯದಲ್ಲಿ ಬೆಂಕಿ ಹೊತ್ತಿಕೊಳ್ಳುವಂತೆ ಪರಿವರ್ತನೆಯಾಗಿದೆ. ಈ ಹಿಂದೆ ಇದೇ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣವನ್ನ 8-10 ಸಬ್ಸ್ಕ್ರೈಬರ್ ಇರತಕ್ಕಂತಹ ಚಾನೆಲ್ ಅವರು ಮಾಡಿದ್ರು ಕೂಡ ಅವರಿಗೆ ಇಂಜೆಕ್ಷನ್ ಆರ್ಡರ್ ಬರ್ತಾ ಇತ್ತು, ತಡೆಯಾಜ್ಞೆ, ನೀವು ಈ ವಿಡಿಯೋವನ್ನು ಮಾಡಕೂಡ್ದು. ಯಾಕೆ ಮಾಡಬಾರ್ದು? ಹೆಣ್ಣು ಮಗಳ ಅತ್ಯಾಚಾರ ಆಗಿದ್ದು ಭಾರತದಲ್ಲಿ, ಆ ಹೆಣ್ಣು ಮಗಳ ಪರವಾಗಿ ಧ್ವನಿ ಎತ್ತಿದ್ದೊಬ್ಬ ಭಾರತೀಯ, ಹೆಣ್ಣು ಮಗಳು ಭಾರತೀಯ, ಭಾರತೀಯಳು, ಆ ಗಂಡು ಮಗ ಕೂಡ ಭಾರತೀಯ. ಆ ಹೆಣ್ಣು ಮಗಳಿಗೆ ನ್ಯಾಯ ಒದಗಿಸಿ ಅಂದಿದ್ದೆ ತಪ್ಪ? ಅದೇನು ಅಪರಾಧ? ಬಾಂಬಿಟ್ನ ರಾಜ್ಯದಲ್ಲೆಲ್ಲಾದರೂ? ಇಲ್ಲ. ಬಾಂಬಿಡೋದಕ್ಕೆ ಪ್ರಚೋದನೆ ಕೊಟ್ನಾ? ಇಲ್ಲ. ಒಂದು ಧರ್ಮವನ್ನು ಅವಹೇಳನ ಮಾಡಿದ್ನಾ? ಇಲ್ಲ. ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತನ್ನ? ಇಲ್ಲ. ಮತ್ತೊಬ್ಬರ ಎಮೋಷನಲ್ ವಿಚಾರವಾಗಿ ಮಾತನಾಡಿದ್ನಾ? ಇಲ್ಲ. ಸೂಕ್ಷ್ಮತೆಯನ್ನು ಛಿದ್ರ ಮಾಡಿ ಮಾತನಾಡಿದ್ನಾ? ಇಲ್ಲ. ಮತ್ತಿನ್ನೇನು ಮಾತನಾಡ್ದ? ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳನ್ನು 14 ವರ್ಷ ಕಷ್ಟಪಟ್ಟು ಸಾಕಿರುವಂತಹ ತಂದೆ ತಾಯಿಯ ಭುಜದೆತ್ತರಕ್ಕೆ ಬೆಳೆದ ಹೆಣ್ಣು ಮಗಳನ್ನು ಕೆಲ ಕಾಬಾಲಿಗರು ಎಳ್ಕೊಂಡೋಗಿ ಅತ್ಯಾಚಾರ ಮಾಡಿದ್ದಾರೆ. ಯಾರು ಮಾಡಿದ್ದು ಅಂತ ಕಂಡು ಹಿಡೀರಿ ಅಂತೇಳಿ ಇಲಾಖೆಗೆ ಹೇಳ್ದ. ಇದು ತಪ್ಪಾಯ್ತಾ? ರಾಜ್ಯ ಹೊತ್ಕೊಂಡು ಉರಿಯುತ್ತೆ, ಕಟ್ಟೆಚ್ಚರ ವಹಿಸಿ ಅಂತ ಹೇಳಿ ಈಗ ಸುತ್ತೋಲೆ ಹೊರಡಿಸಲಾಗಿದೆ.